ಸರ್ ಮೊದಲು ನೀವೇ ರುಚಿ ನೋಡಿ ಎಲ್ಲ ಸರಿಯಾಗಿದೆಯಾ ಅಂತ ಹೇಳಿ ಸರ್. ರುಚಿ ನೋಡೋದ? ಭಟ್ರಡಿಗೆನ ಪರೀಕ್ಷೆ ಮಾಡೋದು ಅವಮಾನ ಆಗುತ್ತೆ ಮಗಳೇ. ನೋಡು ಘಮ ಹೇಗೆ ಬರ್ತಾ ಇದೆ ಅಂತ. ಅವ್ರ ಅಡುಗೆ ಊಟ ಮಾಡೋದಕ್ಕೆ ಪುಣ್ಯ ಮಾಡಿರಬೇಕು. ಬಡಿಸಿ ಕಮಾನ್ ಶುರು ಮಾಡಿ. ಸರ್ ಇವತ್ತು ಅಮ್ಮ ಅವ್ರು ಹುಟ್ಟಿದ ಹಬ್ಬ ಅಲ್ವಾ, ಅದಕ್ಕೆ ನೀವೇ ನಿಮ್ಮ ಕೈಯಾರೆ ಒಬ್ಬಟ್ಟು ಹಂಚ್ಬಿಡಿ. ಅವಾಗ ಈ ಸಂಭ್ರಮಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ. ಅಮ್ಮ ಅವ್ರಿಗೂ ಖುಷಿ ಆಗುತ್ತೆ, ಅಡುಗೆ ಮಾಡಿರೋ ಭಟ್ರಿಗೂ ತೃಪ್ತಿ. ಈ ಸಂಭ್ರಮಕ್ಕೆ ಈ ಸಂಪ್ರದಾಯಕ್ಕೆ ಒಂದು ಅರ್ಥ ಕೊಡಿ ಸರ್. ಆಯ್ತು, ಇದರಿಂದ ನಿಂಗೆ ಸಂತೋಷ ಸಿಗುತ್ತೆ ಅನ್ನೋದಾದರೆ ಖಂಡಿತ ಬಡಿಸ್ತೀನಿ. ರುಕ್ಕು, ಸಮಾಧಾನನ ಈಗ? ಮಕ್ಕಳ ಯಾಕೆ ಯಾರು ಊಟ ಮಾಡ್ತಿಲ್ಲ? ಶ್ಲೋಕ ಹೇಳ್ಬೇಕಾ? ಹೇಳ್ಬಿಟ್ಟು ಶುರು ಮಾಡಿ. ಅಕ್ಕ ಎಲ್ರು ಕೃಷ್ಣನ ಬರ್ತಾರಂತ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಕೃಷ್ಣನ ಬರೋವರೆಗೂ ನಾವ್ ಯಾರು ಊಟ ಮುಟ್ಟಲ್ಲ. ಅವರು ಫಸ್ಟ್ ಒಳಗ್ ಬರ್ಬೇಕು, ನಮ್ಮನ್ನೆಲ್ಲ ಮಾತಾಡಿಸ್ಬೇಕು, ಆಮೇಲೆ ನಾವು ಊಟ ಮಾಡೋದು. ಮಕ್ಕಳ ಊಟ ಆರೋಗುತ್ತೆ, ಹಠ ಮಾಡಬಾರ್ದು. ಪ್ಲೀಸ್ ಊಟ ಮಾಡಿ. ಸರ್ ಕೃಷ್ಣ ಅವಾಗ್ಲಿಂದ ಹೊರಗೆ ನಿಂತ್ಕೊಂಡಿದ್ದಾನೆ. ನೀವು ಅವನ್ನ ಇಲ್ಲಿ ನೋಡೋಕೆ ಇಷ್ಟಪಡಲ್ಲ ಅಂತ ಅವ್ನ ಒಳಗೆ ಬರ್ತಾ ಇಲ್ಲ. ನಿಮಗೆ ಅವನ ಮುಖ ನೋಡೋಕೆ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಈ ಮಕ್ಕಳು ಪಾಪ ಅವನ ಜೊತೆ ಮಾತಾಡಬೇಕು, ಅವನ್ನ ನೋಡಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ನೀವು ಆಯಿತು ಅಂದರೆ ನಾನು ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ. ನಿಮಗೆ ಕೃಷ್ಣ ಇಲ್ಲಿ ಬರೋದು ಬೇಡದೇ ಇರ್ಬೋದು, ಆದರೆ ಮಕ್ಕಳು ತುಂಬ ಹಚ್ಕೊಂಡಿದ್ದಾರೆ ಸರ್. ಕೃಷ್ಣನ್ಗೋಸ್ಕರ ನೀವು ಒಪ್ಪಿಗೆ ಕೊಡದೆ ಹೋದ್ರು ಈ ಮಕ್ಳಿಗೋಸ್ಕರನಾದರೂ ಕೊಡಿ ಸರ್. ಅದು ಅಲ್ಲದೆ ಅಮ್ಮ ಅವರು ಇಡೀ ಕುಟುಂಬ ಸೇವೆ ಮಾಡ್ತಿರೋದನ್ನ ನೋಡಿ ತುಂಬ ಖುಷಿ ಪಡ್ತಾರೆ ಅನ್ಸುತ್ತೆ. ಮಕ್ಕಳು ದೇವರು ಇದ್ದಾಗೆ. ಮಕ್ಕಳ ಮನಸ್ಸನ್ನು ನೋಯಿಸೋದು ನನಗೂ ಕೂಡ ಇಷ್ಟ ಇಲ್ಲ. ನನ್ನ ಕೋಪಕ್ಕಿಂತ ಇವರ ಹಸಿವು ಭಾಳ ಮುಖ್ಯ. ಕರ್ಕೊಂಬ ಹೋಗು. ಕೃಷ್ಣ, ಸೂರ್ಯಪ್ರಕಾಶ್ ಸರ್ ಕರೀತಾ ಇದ್ದಾರೆ, ಬಾ. ಏನು ಆಡ್ತಾ ಇದೆಯಾ? ಒಳಗೆ ಕರೆಸಿ ನನ್ನ ತಗೊಳಕೋಕೆ ಸ್ಕೀಮಾ? ಕೃಷ್ಣ, ಮಕ್ಕಳೆಲ್ಲ ಹಸುವಲ್ಲಿ ಕಾಯ್ತಾ ಇದ್ದಾರೆ ಕಣೋ. ಸುಮ್ಮನೆ ಕಿರಿಕ್ ಮಾಡಬೇಡ. ಮಕ್ಕಳೆಲ್ಲ ನಿನ್ನೆ ನೋಡಬೇಕು ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನಿನ್ನ ತಂದೆಯವರು ಕರ್ಕೊಂಡು ಬಾ ಅಂತ ಕಳಿಸಿದ್ದಾರೆ. ಇವಾಗ ತೆಪ್ಪಗೆ ಬಾ. ಏಯ್, ಬಾ. ಏಯ್, ಬಿಡು ಬಿಡ.